ನಮಸ್ಕಾರ, ಶುಭ ಸಂಜೆ. ಸಂಕಲ್ಪ ಸುದ್ದಿ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಪ್ರೀತಿಯ ಸ್ವಾಗತ ಹೇಳ್ತಾ ಇರೋದು ನಾನು ಅನುಷಾ. ಮೊದಲನೇ ಬಾರಿ ನಮ್ಮ ಚಾನಲ್ ವೀಕ್ಷಿಸ್ತಿದ್ದೀರಾ ಅಂತಂದರೆ ಈಗಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ವಿಡಿಯೋಸ್ನ ಲೈಕ್ ಮಾಡಿ. ಇನ್ನು ಕಾರ್ಯಕ್ರಮದಲ್ಲಿ ನಮ್ಮ ಹೆಸರಿದ್ದಾರೆ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣುದತ್ತ ಗುರುಜಿಯವರು. ಗುರುಗಳನ್ನ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಮಾರ್ಚ್ ತಿಂಗಳು ಬಂದುಬಿಡ್ತು. ಎಲ್ರಿಗೂ ಒಂದು ರೀತಿ ಭಯ ಮೂಡೋದಕ್ಕೆ ಶುರುವಾಗ್ಬಿಟ್ಟಿದೆ. ವಿಡಿಯೋಸ್ ನೋಡ್ತಾ ಇರ್ತಾರೆ, ಎಲ್ಲೆಲ್ಲೋ ಕೇಳ್ಪಟ್ಟಿರ್ತಾರೆ ಶನಿ ಬದಲಾಗ್ತಾ ಇದೆ, ಮುಗೀತು ಕತೆ, ಇನ್ನು 7.5 ಶುರುವಾಯಿತು, ಇನ್ಯಾವುದೋ ರಾಶಿಗಳಿಗೆ ಬಿಡ್ತು, ಅಥವಾ ಇನ್ಯಾರೋ ಮುಟ್ಟಿದ್ದೆಲ್ಲ ಚಿನ್ನ ಆಗುತ್ತೆ. ಈ ರೀತಿ ಅನೇಕ ವೀಡಿಯೋಸ್ ನೋಡ್ತಾ ಇರ್ತೀವಿ. ಈ ಶನಿ ಬದಲಾವಣೆಯಿಂದ ಯಾವ ರೀತಿಯಾಗಿರುವಂಥ ಕೆಡಕುಗಳಾಗತ್ತೆ, ಈಗ ಮೀನರಾಶಿಗೆ ಶನಿ ಪ್ರವೇಶ ಮಾಡ್ತಾ ಇರುವಂಥದ್ದು ಅಷ್ಟೊಂದು ಸಮಸ್ಯೆ ಆಗುತ್ತಾ ಗುರುಗಳೇ? ಇದ್ರ ಬಗ್ಗೆ ತಿಳಿಸೋದಾದರೆ ಏನು ಹೇಳ್ತೀರಾ? ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ಅಷ್ಟೇ ತಾಯಿಗೆ ನಮಗೆ ಬೇಕಾಗಿರೋರು, ಫಾರ್ ಎಕ್ಸಾಂಪಲ್ ಈಗ ಯಾರೋ ಒಬ್ಬ ಡಿ ಸಿನ ನಮಗೆ ಬೇಕಾಗಿರ್ತಕ್ಕಂಥ ಕ್ಷೇತ್ರಕ್ಕೆ ಟ್ರಾನ್ಸ್ಫರ್ ಮಾಡಿಸ್ಕೊಂಡಾಗ, ನಮಗೆ ಯಾರು ಬೇಡವೋ ಅವರು ಬಂದಾಗ, ಯಾವಾಗಲೂ ಅಷ್ಟೇ ಈ ಪ್ರಮೋಷನ್ಗಳು, ಈ ಟ್ರಾನ್ಸ್ಫರ್ಗಳು ಇದ್ದೇ ಇರ್ತವೆ, ಈ ಕಾಲಗಳು ಬದಲಾವಣೆ ಇದ್ದೇ ಇರ್ತವೆ. ಹಾಗೆಯೇ ಗ್ರಹಗಳ ಬದಲಾವಣೆ ಅಂತ ಆದಾಗ ಬಹಳ ವಿಶೇಷತೆ ಇರ್ತವೆ. 12 ರಾಶಿಗಳ ಮೇಲೂ ಕೂಡ ಪ್ರಭಾವ ಬೀರುತ್ತೆ. ಅದು ಆ 12 ರಾಶಿಗಳ ಮೇಲೆ ಕೆಲವು ರಾಶಿಗಳಿಗೆ ಒಳ್ಳೆಯ ಪ್ರಭಾವ, ಇನ್ನು ಕೆಲವು ರಾಶಿಗಳಿಗೆ ಕೆಟ್ಟ ಪ್ರಭಾವ ಅಂತಿರ್ತಕ್ಕಂತಹದ್ದು ಇದೆಯಲ್ಲ ನೋಡಿ. ಇಲ್ಲಿ ನಾವು ತೆಗೆದುಕೊಳ್ಬೇಕಾಗಿರ್ತಕ್ಕಂತಹದ್ದು ಮಾರ್ಚ್ 29ನೇ ತಾರೀಕು. ಅವತ್ತು ಅಮಾವಾಸ್ಯೆ, ಬರೀ ಅಮಾವಾಸ್ಯೆ ಅಲ್ಲ, ಶನಿ ಅಮಾವಾಸ್ಯೆ. ಶನಿಗೆ ಅತ್ಯಂತ ಪ್ರೀತಿಯಾದ ತಿಥಿ ಇತ್ತು ಅಂತಂದರೆ ಅದು ಅಮಾವಾಸ್ಯೆ. ಅಂತಹ ಶನಿ ಅಮಾವಾಸ್ಯೆನೇ ಈ ಸ್ಥಾನ ಪಲ್ಲಟ ಇದೆ. 2.5 ವರ್ಷ ತನಕ ಏನು ಕುಂಭರಾಶಿಯಲ್ಲಿ ಕಳೆದಿದ್ದನೋ, ಇನ್ನು ಉಳಿದಿರತಕ್ಕಂತಹ 2.5 ವರ್ಷಗಳ ಕಾಲ ಮೀನರಾಶಿಯಲ್ಲಿ ಆತ ಸ್ಥಿತನಾಗ್ತಾನೆ. ಸ್ಥಾನ ಪಲ್ಲಟವಾದಾಗ ಬಹುಶಃ ಯಾವ ರಾಶಿಗಳಿಗೆ ಸಾಥಿದೆ, ಇನ್ನು ಯಾವ ರಾಶಿಗೆ ಈ ಅಷ್ಟಮ ಶನಿ ಬಿಟ್ಟೋಗುತ್ತೆ, ಮತ್ತೊಂದು ರಾಶಿಗೆ ಅಷ್ಟಮ ಶನಿ ಪ್ರಾರಂಭ ಆಗುತ್ತೆ, ಅರ್ಧಾಷ್ಟಮ ಶನಿ ಒಂದು ರಾಶಿಗೆ ಬಿಟ್ಟು ಹೋಗುತ್ತೆ, ಇನ್ನೊಂದು ರಾಶಿಗೆ ಪ್ರಾರಂಭ ಆಗುತ್ತೆ. ಇವೆಲ್ಲವೂ ಕೂಡ ಕ್ರೋಢೀಕರಿಸ್ತಕ್ಕಂತಹದ್ದು ಈ 12 ರಾಶಿಗಳು. ನಾನು ಮೊದಲೇ ಹೇಳಿದ್ದೇನೆ, ಕಾಲಗಳು ಬದಲಾದಾಗೆ ವರ್ಷ ಪೂರ್ತಿ ಬೇಸಿಗೆ ಕಾಲ ಇದ್ದರೆ ಎಂಥ ನಮಗೆ ಬೇಸರ ಆಗುತ್ತೆ ಹೇಳಿ, ಹಾಗೇ ಅದೂ ಇರೋ ಹಾಗಿಲ್ಲ, ಮತ್ತು ಮಳೆಗಾಲ ಪೂರ್ತಿ ಇರೋ ಹಾಗಿಲ್ಲ, ಚಳಿಗಾಲವೂ ಇರೋ ಹಾಗಿಲ್ಲ. ಎಲ್ಲ ಕಾಲಗಳು ಬಂದು ಹೋಗಬೇಕು. ಅದಕ್ಕಾಗಿ ನಾವು ಒಂದೇ ಕಾಲವನ್ನು ಒಪ್ಪಿಕೊಳ್ಳೋದಿಲ್ಲ, ಎಲ್ಲ ಕಾಲಗಳನ್ನು ಒಪ್ಪಿಕೊಳ್ತೇವೆ. ಅದಕ್ಕಾಗಿ ಶನಿ ಏನಿದಾನೆ ಮಹಾನುಭಾವ, ಕುಂಭರಾಶಿಯಿಂದ ಮೀನರಾಶಿಗೆ ಬರ್ತಕ್ಕಂತಹದ್ದು ಅತ್ಯಂತ ಪರ್ವಕಾಲ. ಶತ್ರು ಮನೆ ಕೂಡ ಯಾರಿಗೆ? ಶನಿಗೆ ಸಮಶತ್ರು ಆಗಿರತಕ್ಕಂತಹದ್ದು ಶನಿ ಮೀನರಾಶಿಗೆ ಸಂಬಂಧಪಟ್ಟ ಗುರುವಿನ ಮನೆಗೆ ಬರ್ತಾ ಇದ್ದಾನೆ. ಯಾವ ರಾಶಿಗಳಿಗೆ ಅಂತ ಏನೇನಾಗುತ್ತೆ ಅಂತ ನಾನು ಮುಂದೆ ತಿಳಿಸ್ಕೊಡ್ತಾ ಬರ್ತೇನೆ. ನೀವೆಲ್ಲ ನೋಡ್ತೀರಿ ಕೂಡ, ಅದನ್ನು ನೀವು ಚೆನ್ನಾಗಿ ನೋಟ್ ಮಾಡ್ಕೊಳ್ಬೇಕಾಗಿರತಕ್ಕಂತಹದ್ದು ಮಾರ್ಚ್ 29ನೇ ತಾರೀಕು. ಬಹುಶಃ ಈಗ ಕೆಲವರಿಗೆ 2.5 ವರ್ಷ ಯಾರಿಗೆ ಚೆನ್ನಾಗಿತ್ತು, ಇನ್ನು ಯಾರಿಗೆ ಚೆನ್ನಾಗಿರಲಿಲ್ಲ, ಚೆನ್ನಾಗಿದ್ರಲ್ಲ ಇಷ್ಟು ದಿವಸ, ಅವ್ರಿಗೆ ಮತ್ತೇನು ಕೆಟ್ಟದಾಗಲ್ಲ. ಅವರು ಮಾಡಿರ್ತಕ್ಕಂಥ ಒಳ್ಳೆಯ ಸುಕರ್ಮಗಳಿತ್ತು ಅಂತಂದರೆ ಮತ್ತೂ ಇದನ್ನು ಪಡೆದುಕೊಂಡು ಹೋಗ್ತಾರೆ. ಯಾಕಂದರೆ ಒಂದಷ್ಟು ಅರ್ನಿಂಗ್ಸ್ ಮಾಡ್ಕೊಂಡಿದ್ದು ಅವರ ಲ್ಯಾವಿಶ್ ಲೈಫನ್ನು ಲೀಡ್ ಮಾಡ್ತಿರ್ತಾರೆ. ಮತ್ತೂ ಮಾಡಬೇಕಾದ್ರೆ ಮತ್ತಷ್ಟು ಅರ್ನಿಂಗ್ಸನ್ನು ಅವರು ಪ್ಲ್ಯಾನ್ ಮಾಡ್ಕೊಂಡಿರ್ತಾರೆ. ಅವರಿಗೆ ಅತ್ಯಂತ ಅಭ್ಯುದಯದ ಕಾಲ. ಇನ್ಯಾರು ಕಷ್ಟ ಕಾರ್ಪಣ್ಯಗಳನ್ನು ಅನುಭವಿಸಿರ್ತಾರೋ ಅವರಿಗೆ ಈ ಸ್ಥಾನ ಪಲ್ಲಟದಿಂದ ಬರಮಾಡಿಕೊಳ್ಳತಕ್ಕಂಥದ್ದು. ಒಂದೇ ಮಾತಲ್ಲಿ ಹೇಳಿದಾದರೆ ಎಕ್ಸಾಮ್ ಬರೆಯೋ ದಿನ ಯಾವತ್ತದು? ಮಾರ್ಚ್ 29ನೇ ತಾರೀಕು. ಅತ್ಯಂತ ಪ್ರಬಲವಾದ ಶಕ್ತಿ ಇರತಕ್ಕದು ಶನಿವಾರ. ಶನೇಶ್ವರನಿಗೆ ಶನಿ ಅಮಾವಾಸ್ಯೆ ಇರತಕ್ಕಂತಹ ಬ್ರಹ್ಮಯೋಗ ಇರತಕ್ಕಂತಹದ್ದು. ಹೇಗೆ ಅಂತಂದರೆ, ನೀವೇನಾದರೂ ಒಂದು ಗೋಲ್ ಇಟ್ಕೊಂಡಿದ್ರೆ, ನಾನು ಒಂಟಿ ಆಗಿಬಿಟ್ಟೆ, ನಾನೆಲ್ಲ ಬಿಟ್ಟು ಹೋಗ್ಬಿಟ್ರು, ನೆಂಟರು ಬಂಧು ಬಳಗ ಅವೆಲ್ಲವೂ ಕೂಡ ಬಿಟ್ಟು ನೀವು ಯೋಚನೆ ಮಾಡಿದರೆ, ಯಾವ ನಿರ್ಧಾರ ಕೈ ಹಾಕಿದಿರೋ ಅದನ್ನು ಅಲ್ಲಿಂದ ಆಚೆಗೆ ನೀವು ಒಮ್ಮೆ ಸೃಷ್ಟಿ ಮಾಡ್ಕೊಳ್ತಕ್ಕಂತಹದ್ದು. ನಿಮಗೇನು ಬೇಕೋ ಅದನ್ನು ಮಾಡ್ಕೊಳ್ತಕ್ಕಂಥ ದಿನ. ಒಟ್ಟಾರೆ ನಿಮ್ಮ ಒಂದು ಲೈಸೆನ್ಸ್ ರಿನ್ಯೂವಲ್ ಮಾಡಿಕೊಡ್ತಕ್ಕಂತಹದ್ದು, ಒಂದು ID ಕಾರ್ಡ್ ಪಡೆದುಕೊಳ್ತಕ್ಕಂತಹದ್ದು. ನಮಗೇನು ಬೇಕು? ಮೂಲಭೂತ ಸೌಕರ್ಯಗಳಂತ ಬೇಕಾದಾಗ ನಮಗೆ KYC ಬೇಕಲ್ಲ, ನಮಗೆ ಆಧಾರ್ ಕಾರ್ಡ್ ಬೇಕಲ್ಲ, ಪಾನ್ ಕಾರ್ಡ್ ಬೇಕಲ್ಲ, ಇವುಗಳಿಲ್ಲ ಅಂತ ಏನೂ ನಡೆಯಲ್ವಲ್ಲ. ಹಾಗೇ ಶನೇಶ್ವರ ಸ್ಥಾನ ಪಲ್ಲಟವಾದಾಗ ನಿಮ್ಮ ಮುಂದಿನ ಅದೃಷ್ಟವನ್ನು ಪಡೆದುಕೊಳ್ತಾ ಕೀ ಆಗಿರುತ್ತೆ
ಮಾರ್ಚ್ 29 ಸ್ಥಾನ ಪಲ್ಲಟದ ದಿನ. ಆವತ್ತು ನೀವು ಎಲ್ಲಿ ನಿಮಗೆ ಸಾಧ್ಯವಾಗುತ್ತೋ ಅಲ್ಲಿ ಯಜ್ಞಕ್ಕೆ ಅತ್ಯಂತ ಎಳ್ಳೇ ಇಲ್ಲ, ಅದಕ್ಕಾಗಿ ಯಜ್ಞದಲ್ಲೇ ಪಾಲ್ಗೊಳ್ತಕ್ಕಂತಹದ್ದನ್ನು ಮಾಡಿಕೊಳ್ಳಿ. ಆ 2.5 ವರ್ಷ ಬರುತ್ತಲ್ಲ ಅಲ್ಲಿ ಅನುಭವಿಸಿ ನೋಡಿ. ನಾನು ಯಾಕೆ ಇದನ್ನು ನಿಮಗೆ ಹೇಳ್ತೀನಿ ಅಂತಂದರೆ, ಇಲ್ಲಿ ನಾನು ಎಷ್ಟೋ ವರ್ಷಗಳಿಂದ ಎಕ್ಸ್ಪೆರಿಮೆಂಟ್ ಮಾಡಿರ್ತಕ್ಕಂತಹದ್ದು, ಅನುಭವ ವೇದ್ಯವಾಗಿರ್ತಕ್ಕಂತಹದ್ದು, ಆಮೇಲೆ ಸಿದ್ಧಿಯಾಗಿರ್ತಕ್ಕಂತಹದ್ದನ್ನು ಈ ಹಿಂದೆ ಬಂದಿರತಕ್ಕಂಥದ್ದು ಆಗಿತ್ತಲ್ಲ ಯಾರ್ಯಾರಿಗೆ, ಅದೆಲ್ಲವೂ ಕೂಡ ಅವರು ಹೇಳಿದಾಗ ಈಗ ನಾನೊಂದು ಏನು ಯಜ್ಞವನ್ನು ಮಾಡ್ತಿದ್ದೇನೋ ಬಹುಶಃ ಅವರೆಲ್ಲರೂ ಕೂಡ ಮಾತಾಡ್ತಾ ಇರ್ತಕ್ಕಂಥ, ಅವ್ರಿಗೋಸ್ಕರ ಮಾಡ್ತಾ ಇರ್ತಕ್ಕಂಥದ್ದು ಹಿಂದೆ ಏನು ಖುಷಿ ಪಟ್ಟಿದ್ರು ಮತ್ತೊಂದು ಖುಷಿಯನ್ನು ಅವ್ರು ವೆಲ್ಕಮ್ ಮಾಡ್ಕೊಳ್ಳಲಿಕ್ಕೆ ಈ ಯಜ್ಞಯಾಗಗಳನ್ನು ಮಾಡ್ತಾ ಇರ್ತಕ್ಕಂಥದ್ರಿಂದ ನಿಮಗೆ ಎಲ್ಲಿ ಸಾಧ್ಯ ಆಗುತ್ತೋ ಅಲ್ಲಿ ಒಟ್ಟಾರೆ ಅವತ್ತು ಯಜ್ಞದಲ್ಲಿ ಪಾಲ್ಗೊಳ್ತಕ್ಕಂಥದ್ದು. ಒಂದಷ್ಟು ಎಳ್ಳೆಣ್ಣೆಯನ್ನು ಅಥವಾ ಸಾಧ್ಯವಾದರೆ ಕಬ್ಬಿಣವನ್ನು ನೀವು ಆ ಒಂದು ಶನೇಶ್ವರನಿಗೆ ಸಂಬಂಧಪಟ್ಟ ದೇಗುಲಕ್ಕೆ ದಾನ ಮಾಡ್ತಕ್ಕಂಥದ್ದನ್ನು ಮಾಡಿಕೊಳ್ಳಿ. ಒಟ್ಟಾರೆ ಅದೃಷ್ಟದ ಕೀಯನ್ನು ಪಡೆದುಕೊಳ್ಳೋ ದಿನ ಆ ದಿನ ಆಗಿರುತ್ತೆ. ಇನ್ನು ಗುರುಗಳೇ, ತಾವೇನಾದರೂ ವಿಶೇಷವಾಗಿರುವಂಥ ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ತಾ ಇದ್ದೀರಾ ಆ ದಿನ? ಅದರಲ್ಲಿ ನಾವು ಕೂಡ ಬಂದು ಪಾಲ್ಗೊಳ್ಬೋದಾ? ಯಾಕಂದರೆ ಅಮಾವಾಸ್ಯೆ ಅಲ್ದಿರ ಶನಿ ಅಮಾವಾಸ್ಯೆ ಅಂತ ಕೂಡ ಹೇಳಿದ್ರಿ, ಇದ್ರ ಬಗ್ಗೆ ತಿಳಿಸಿ ಗುರುಗಳೇ. ನಮ್ಮಲ್ಲಿ ಪ್ರತಿನಿತ್ಯವೂ ಯಜ್ಞ ನಡೀತಾ ಇದೆ, ಪ್ರತಿನಿತ್ಯವೂ ಕೂಡ ನಡೆಯುತ್ತೆ. ಆದರೆ ಈ ಮಾರ್ಚ್ 29ಕ್ಕೆ ಭಕ್ತರು ಬರಲಿಕ್ಕೊಂದು ಸುವರ್ಣ ಅವಕಾಶ ಹೇಗಿರುತ್ತೆ ಅಂತಂದರೆ, ಅದು ಪ್ರೀತಿಯಿಂದ ಶ್ರದ್ಧೆಯಿಂದ ನಾನು ಬಂದು ಅದರ ಸೇವೆಯಲ್ಲಿ ಪಾಲ್ಗೊಳ್ತೀನಿ ಅಂತಕ್ಕಂಥವ್ರಿಗೆ 108 ಹೋಮಕುಂಡಗಳು ಹಾಕಿ ಯಜ್ಞವನ್ನು ಮಾಡ್ತಾ ಇರ್ತಕ್ಕಂಥ ದಿನ ಆಗಿರುತ್ತೆ. ಅದು ಯಾರ್ಯಾರಿಗೆ ಇಷ್ಟ ಇರುತ್ತೋ, ಯಾರಿಗೆ ಪ್ರೀತಿ ಇರುತ್ತೋ ಅವರೆಲ್ಲರೂ ಕೂಡ ಬರಲಿಕ್ಕೆ ಅವಕಾಶ ಇದೆ. ಖಂಡಿತ ಗುರುಗಳೇ, ಸಾಕಷ್ಟು ಮಾಹಿತಿ ಶನಿ ಬದಲಾವಣೆಯ ಕುರಿತಾಗಿ ತಿಳಿಸ್ಕೊಟ್ರಿ. ಇನ್ನು ಒಂದೊಂದು ರಾಶಿದು ಕೂಡ ಮುಂದಿನ ದಿನಗಳಲ್ಲಿ ತಿಳಿಸ್ಕೊಡ್ತೀನಿ ಅಂತ ಹೇಳಿದ್ದೀರಾ. ಧನ್ಯವಾದಗಳು ತಮಗೆ. ನಮಸ್ಕಾರ. ಹರೇ ಶ್ರೀನಿವಾಸ. ಇನ್ನು ಶನಿ ಬದಲಾವಣೆಯಿಂದ ಯಾವ ರೀತಿಯಾಗಿರುವಂಥ ಫಲಗಳು ನಮಗೆ ಸಿಗ್ಬೋದು ಅನ್ನೋದ್ರ ಬಗ್ಗೆ ತಿಳಿಸ್ಕೊಟ್ರು ಗುರುಗಳು. ಆದರೆ 12 ರಾಶಿಗೂ ಕೂಡ ಯಾವ ರೀತಿ ಇರುತ್ತೆ ಅಂತ ಮುಂದಿನ ವಿಡಿಯೋಗಳಲ್ಲಿ ಗುರುಗಳು ಇದ್ರ ಬಗ್ಗೆ ನಮಗೆ ತಿಳಿಸ್ಕೊಡ್ತಾರೆ. ಇನ್ನು ಮಾರ್ಚ್ 29ನೇ ತಾರೀಕು ವಿಶೇಷವಾಗಿರುವಂಥ ಶನಿ ಅಮಾವಾಸ್ಯೆಯ ದಿನ ಗುರುಗಳ ಒಂದು ಸಾರಥ್ಯದಲ್ಲಿ ವಿಶೇಷವಾಗಿರುವಂಥ ಶನೇಶ್ವರ ಹೋಮದ ಕಾರ್ಯಕ್ರಮ ನಡೀತಾ ಇದೆ. ಇದರಲ್ಲಿ ನೀವು ಕೂಡ ನೇರವಾಗಿ ಪಾಲ್ಗೊಳ್ಳೋದಕ್ಕೆ ಅವಕಾಶ ಇರುತ್ತೆ. ಈಗಷ್ಟೇ ಗುರುಗಳು ತಿಳಿಸಿದ ಹಾಗೆ ಇದ್ರ ಬಗ್ಗೆ ನಿಮಗೆ ಹೆಚ್ಚಿನ ಮಾಹಿತಿ ಬೇಕು ಅಂತಂದರೆ ಸ್ಕ್ರೀನ್ ಮೇಲೆ ನಂಬರ್ಸ್ ಬರ್ತಾ ಇದೆ, ಈಗಲೇ ಕರೆ ಮಾಡಿ ತಮ್ಮ ಹೆಸರನ್ನ ರಿಜಿಸ್ಟರ್ ಮಾಡ್ಕೊಳ್ಳಿ. ನಮಸ್ಕಾರ.